ಎಲ್ಲರೂ ಕೇಳೋರು ಕುಬುಸ ಅಂದರೆ ಏನು. ನಮ್ಮ ಕಡೆ ಎಲ್ಲ ಸ್ವಲ್ಪ ಅಷ್ಟು ಕುಬುಸ ವರ್ಡ್ ಯೂಸ್ ಮಾಡಲ್ಲ. ಸೊ ನಾವೇನು ಹೇಳ್ತೀವಿ, ಒಂದು ರವಿಕೆ ಅಥವಾ ಒಂದು ಬ್ಲೌಸ್ ಅಥವಾ ಒಂದು ಚಿಕ್ಕ ಚಿಕ್ಕ ಬಟ್ಟೆ ಪೀಸ್ಗಳನ್ನ ಅದನ್ನು ಬ್ಲೌಸ್ ತರೋದು ಕುಬುಸ ಅಂತಾರೆ. ಬಟ್ ಇವತ್ತು ಕುಬುಸ ಅಂದರೆ ಏನು ಹೇಳ್ಬೋದು ಅಂದರೆ ಒಂದು ತಾಳ್ಮೆ, ಒಂದು ಧೈರ್ಯ, ಒಂದು ಮುಗ್ಧತೆ, ಒಂದು ಹುಚ್ಚುತನ, ಸಿನಿಮಾ ಮಾಡಬೇಕು ಅನ್ನೋ ಹುಚ್ಚು ಪ್ರೀತಿ, ಒಂದು ದೀರ್ಘಾವಧಿ ಒಂದು ಕಾಯುವಂಥ ಒಂದು ತಾಳ್ಮೆ, ಇಷ್ಟೆಲ್ಲ ಸೇರಿ ಇಷ್ಟೆಲ್ಲ ಅಂದರೆ ಒಂದು ಕುಬ್ಸ ಹೆಂಗೆ ಐರನ್ ಮಾಡ್ತಾರೆ, ಇಷ್ಟೆಲ್ಲ ಪ್ರೆಸ್ಗಳನ್ನ ಅದು ಮೀಟ್ ಮಾಡಿ ಇವತ್ತು ಇಲ್ಲಿ ಪ್ರೆಸ್ ಮೀಟ್ಗೆ ಇಷ್ಟು ಬಂದಿದೆ. ಅದೇ ಒಂದು ಖುಷಿ. ಫಸ್ಟು ಸರ್ಗೆ, ಡೈರೆಕ್ಟರ್ ಸರ್ಗೆ ಮತ್ತು ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ನನ್ನ ಹಿಂದಿನ ಒಂದು ಸಿನಿಮಾದ ಒಂದು ಹಾಡು ಕೇಳಿ ಆ ಎಮೋಷ್ನಲ್ ಕ್ಯಾರಿ ಮಾಡೋ, ಅಂದರೆ ಈ ಸಿನಿಮಾ ಕ್ಯಾರಿ ಮಾಡ್ಬೋದು ಅಂತ ಅವ್ರ ಆ ಸೆನ್ಸ್ಗೆ ಒಂದು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಅಲ್ಲಿಂದ ಇಷ್ಟೆಲ್ಲ ಹಾಡುಗಳು ಆಗಿರೋಕ್ಕೆ ಕಾರಣ. ಅಂದರೆ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಆ್ಯಕ್ಟ್ ಮಾಡಿದ್ದಾರೆ, ಸರ್ ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲ ಕಲಾವಿದರು, ಥಿಯೇಟರ್ ಆರ್ಟಿಸ್ಟ್ಗಳು ತುಂಬ ಅವರವ್ರ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕಾದ್ರೂ ಅಷ್ಟೇ ನ್ಯಾಚುರಲಾಗಿ ಅದು ಮ್ಯಾಚ್ ಆಯಿತು. ಮಾಡ್ತಾ ಅವ್ರಿಗೆ ಏನಂತ ಟಫ್ ಅನಿಸ್ಲಿಲ್ಲ. ನೀಟಾಗಿ ಅಷ್ಟು ಚೆನ್ನಾಗಿ ಡೈರೆಕ್ಷನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಸರ್ ನಟರಾಜ್ ಸರ್ ಅದ್ಭುತವಾಗಿ ಮಾಡಿದ್ದಾರೆ. ಮೇಡಮ್ ಹೀರೋನು. ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ಟೈಮ್ ಡ್ಯೂರೇಷನ್ ಬರುತ್ತೆ. ಸರ್ ಫಸ್ಟ್ ಕತೆ ಹೇಳಿದಾಗ ಪಾಪ ಅವರು ಹಾಸ್ಪಿಟಲ್ ಅರೇಂಜ್ ಮಾಡಿ ನಿಮಗೆ ಕರೆಸಿ ಕತೆ ಹೇಳಿ ತುಂಬ ಟ್ರೀಟ್ ಮಾಡಿದ್ರು. ಸೊ ಅಲ್ಲಿಂದ ನನಗೆ ಆ ಕತೆ ಒಳಗೆ ಕೆಲಸ ಮಾಡೋಕ್ಕೆ ಶುರುವಾಯಿತು. ತಕ್ಷಣವೇ ಒಂದು ಟ್ಯೂನ್ ಮಾಡಿ ಕಳಿಸಿ ಆ ಟ್ಯೂನು ಯೂಸ್ ಮಾಡಿದ್ದೀವಿ. ಸೊ ಅದು ಟೈಮ್ ಡ್ಯೂರೇಷನ್ ಒಂದು 70s, 80s, 90s, ಪ್ರೆಸೆಂಟು. ಸೊ ಇಲ್ಲಿ ಈ ಥರ ಇದ್ದಾಗ ನಾವು ಮ್ಯೂಸಿಕಲಿ ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಯಾವುದೂ ಅಂದರೆ 60s, 70s ಏನು ಯೂಸ್ ಮಾಡ್ತಿದ್ರು ಇನ್ಸ್ಟ್ರೂಮೆಂಟ್ಸು, ಆ ಸೌಂಡನ್ನೇ ಯೂಸ್ ಮಾಡೋಣ ಅಂತೇಳಿ ಅಷ್ಟನ್ನೇ ನೀಟಾಗಿ ಜಾಸ್ತಿ ಡಿಜಿಟಲೈಸ್ ಮ್ಯೂಸಿಕ್ ಮಾಡಿದೆ. ಅದಕ್ಕೆ ಪಾತ್ರ ಏನು ಕೇಳುತ್ತೆ ಅದನ್ನು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. 26ಕ್ಕೆ ರಿಲೀಸ್ ಆಗುತ್ತೆ. ನಿಮ್ಮೆಲ್ಲರೂ ಮುಂದೆ ನೋಡಿ. ಥ್ಯಾಂಕ್ ಯು. ನನ್ನ ದೈವದ ಮನಸ್ಸುಗಳಿಗೆ ಹಾಗೂ ಕ್ಯಾಮ್ರಾ ಮೀಡಿಯಾ ಮನಸ್ಸುಗಳಿಗೆ ಪ್ರೀತಿಯ ಪೂರ್ವ ನಮನಗಳನ್ನು ಹೇಳುವುದಾಗಿ ನಿರ್ದೇಶಕರು ಶರಣ ಅವರು, ನಿರ್ಮಾಪಕರು ವಿ ಶೋಭಾ, ಸಹ ನಿರ್ದೇಶಕರು ಶಿವಮೂರ್ತಿ ಅವರು. ಈ ಮೂವಿನ ಮಾಡಿಕೊಂಡ್ರೆ ಅವರು ತುಂಬಾ ಕುತ್ಕೊಂಡು ಕುಂಭವೀರಭದ್ರಪ್ಪ ಅವರ ಕಥೆಯನ್ನು ತಗೊಂಡು ಒಂದಿನ ಮನೆಯಲ್ಲಿ ಕುತ್ಕೊಂಡು ಅವರು ತುಂಬ ಚೆನ್ನಾಗಿ ನಾನು ಮಾಡಬೇಕು ಅನ್ನೋದು ಇವ್ರಿಗೆ ನಿರ್ಮಾಪಕರು ಶೋಭಾ ಹಸ್ಬೆಂಡ್ ಅವ್ರಿಗೆ ಮತ್ತು ರಮೇಶ್ ಸರ್, ಶಿವಮೂರ್ತಿ ಅವ್ರಿಗೆ ತಲೆಯಲ್ಲಿ ಬಂತು. ಚಿಕ್ಕವರಿದ್ದಾಗಿಂದನೂ ಅವ್ರಿಗೆ ಮಾಡಬೇಕು ಅನ್ನೋದು ಒಂದು ಹುಮ್ಮಸ್ಸು. ಯಾರಿಗೆ? ಇವ್ರ ಹಸ್ಬೆಂಡ್ಗೆ. ಅದು ಹೋಗ್ತಾ ಒಂದು ಇನ್ಸ್ಟಿಟ್ಯೂಟಲ್ಲಿ ಇಬ್ಬರು ಪರಿಚಯ ಆಗಿ ಒಂದು ಆಕಾರ ತೊಗೊಂಡ್ಬರ್ತಾರೆ. ಅದಕ್ಕೆ ಎಲ್ಲ ಏನೇ ಬಂದರೂ ಏನು ಮಾಡಿದ್ರು ಕೂಡ ಅದಕ್ಕೆ ಏನು ಬೇಕು, ನಾವು ಮನೇಲಿ ಏನೇ ಬೇಕು ಅಂದ್ರೂ ದುಡ್ಡು ಬೇಕು. ಅದಕ್ಕೆ ನಮ್ಮ ನಿರ್ಮಾಪಕರು ಇದಕ್ಕೆ ಓವರ್ ಆಲ್ ಈ ಥಿಯೇಟ್ರ್ ಎಲ್ಲರೂ ರಾಜ್ಯಾದ್ಯಂತ ನೋಡ್ತಾರೆ, ಈ ಕುಬುಸ ಚಲನಚಿತ್ರ ನೋಡ್ತಾರೆ ಅಂತಂದರೆ ಇದಕ್ಕೆ ವಿ ಶೋಭಾ ಅವರ ಸಾಧನೆ ತುಂಬ ಇದೆ. ಹಾಗೂ ಕೂಡ ನಮ್ಮ ಸಹ ನಿರ್ದೇಶಕರು ತುಂಬ ಭಾವನಾತ್ಮಕವಾಗಿ, ತುಂಬ ಕೌಟುಂಬಿಕವಾಗಿ, ಪ್ರೇಮಿಗಾಗಿ, ಗೆಳತಿಯರಿಗಾಗಿ ಸ್ಪಂದಿಸುವಂಥ ಚಲನಚಿತ್ರ ಅಂತಲೇ ಹೇಳ್ಬೋದು. ಇದು ರಾಜ್ಯಾದ್ಯಂತ ಎಲ್ಲ ವೀಕ್ಷಕರು ನೋಡಿ ಇದನ್ನು ಹರಸಬೇಕು. ಜೊತೆಗೆ ಇದನ್ನು ಇನ್ನೂ ಹೆಚ್ಚಿನದಾಗಿ ಯಶಸ್ವಿ ಮಾಡಿಕೊಡ್ಬೇಕು. ಇದು ಲೇಡಿ ಪ್ರೊಡ್ಯೂಸರ್ ಮಾಡೋದ್ರಿಂದ ನೆಕ್ಸ್ಟ್ ಯಾವುದೇ ಪಿಕ್ಚರ್ ಬಂದ್ರೂ ನಾವು ಇದಕ್ಕೆ ಅವಕಾಶ, ನಮ್ಮ ಮೀಡಿಯಾ ಪ್ರೆಸ್ ಅವರು ಇದನ್ನು ಯಾವ ರೀತಿ ಮಹಾಲಕ್ಷ್ಮಿ ಮೇಡಮ್ ಆಗಲಿ, ರಮ್ಯಾ ಅವರಾಗಲಿ, ನಮ್ಮ ಟೆಕ್ನಿಷಿಯನ್ಸ್ಗೆ, ನಮ್ಮ ಕಾರ್ ಡ್ರೈವರ್ಗೆ, ನಮ್ಮ ನಂದೀಶ್ಗೆ ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಇಷ್ಟು ಕ್ಲೀನಾಗಿರ್ಬೇಕಂತಂದು ಕೂಡ ಕಾರಣ ಒಂದೊಂದು ಹೆಜ್ಜೆ ಒಂದೊಂದು ಹನಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಹನಿನೆಲ್ಲ ಹಿಡ್ಕೊಂಡು ನಮ್ಮ ಶೋಭಾ ಅವ್ರು ಇದನ್ನು ನಾವು ತರಬೇಕು, ತೆರೆ ಮೇಲೆ ತರಬೇಕು ಅಂತ
ಇದನ್ನ ಸಾಹಸ ಮಾಡಿ ತಗೊಂಡ್ಬಂದಿದ್ದಾರೆ. ಇದು ಅವ್ರಿಗೆ ನಾನು ತುಂಬ ಕೃತಜ್ಞತೆ ಹೇಳ್ತೀನಿ. ದಯವಿಟ್ಟು ಎಲ್ಲರೂ